ನಮಸ್ತೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ಬೈ ಎಲೆಕ್ಷನ್ ಕಾವು ಬಹಳಷ್ಟು ಜೋರಾಗಿದೆ ರಾಜ್ಯದಲ್ಲಿ. ಕಣಕ್ಕಿಳಿಯದೇನೆ, ಅಖಾಡಕ್ಕಿಳಿಯದೇನೆ ಹಿಂದೆ ಸರಿದ ಪೈಲ್ವಾನ್. ನಿನ್ನೆ ಏನೆಲ್ಲ ಬೆಳವಣಿಗೆಗಳಾಯ್ತು ಗಮನಿಸಿದ್ವಿ. ಸಾದಿಕ್ ಪೈಲ್ವಾನ್ ಅವರ ಮನವೊಲಿಕೆ ಕಡೆಗೂ ಕೂಡ ಯಶಸ್ವಿಯಾಗತ್ತೆ. ಹಾಗಾದ್ರೆ ಈಗ ಅಖಾಡದಲ್ಲಿರುವಂಥವರಲ್ಲಿ ಯಾರು ಗೆಲ್ಲೋರು? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ನಿಂದ ಸಮರ್ಥ್, ಮತ್ತೊಂದು ಕಡೆ ಬಿಜೆಪಿ. ನೇರ ಫೈಟ್ ಅಂತ ಹೇಳೋದಕ್ಕಾಗಲ್ಲ, ಆದರೆ ಈ ಬಾರಿ ಖಂಡಿತವಾಗ್ಲೂ ಕೂಡ ಟಫ್ ಅಂತೂ ಇದ್ದೇ ಇದೆ. ಯಾಕೆ ನೋಡಿ, ಸಾದಿಕ್ ಪೈಲ್ವಾನ್ ಅವರು ಇರಬೇಕಾದ್ರೆ ಕಾಂಗ್ರೆಸ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಟಫ್ ಇತ್ತು. ಸಾದಿಕ್ ಪೈಲ್ವಾನ್ ಅವರು ಯಾವಾಗ ಕಣದಿಂದ ಹಿಂದೆ ಸರಿದ್ರು, ಸಮರ್ಥ್ ಅವರ ರೂಟು ಬಹಳಷ್ಟು ಸರಾಗುವಾಗ ಆಯ್ತಾ ಇಲ್ವಾ, ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್. ಅಲ್ಲಿಯ ಮತದಾರರ ಮನಸ್ಸಲ್ಲಿ ಏನಿದೆ? ಸಮರ್ಥ್ ಅವರನ್ನ ಗೆಲ್ಲಿಸ್ತಾರ? ಇಷ್ಟು ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೇನೆ ಮಣೆ ಹಾಕ್ತಾ ಬಂದಂತಹ ಮತದಾರರು ಆ ಒಂದು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರ? ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥನನ್ನ ಗೆಲ್ಲಿಸ್ತಾರ? ಮತದಾರ ಪ್ರಭು ಮನಸ್ಸಲ್ಲಿ ಏನಿದೆ ನೋಡಿ. ಒಂದು ಕಡೆ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿತಾ ಇದ್ದಂತೆ ಮುಸ್ಲಿಮರು ರೊಚ್ಚಿಗೆದ್ದಿದ್ದಾರೆ. ದಾವಣಗೆರೆಯಲ್ಲಿ ಪ್ರೊಟೆಸ್ಟ್ ಕೂಡ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರು ಇವತ್ತು ಕ್ಯಾಂಪೇನ್ಗೆ ಹೋದಂತಹ ಸಂದರ್ಭದಲ್ಲಿ ಹುಚ್ಚ ಅಂತನೂ ಕೂಡ ಹೇಳಿದಾರಂತೆ. ಪ್ರದೀಪ್ ಈಶ್ವರ್ ಅವರು ಕ್ಯಾಂಪೇನ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ ಅದೇನು ಹೊಸದೇನಲ್ಲ ಬಿಡಿ. ಈ ರೀತಿಯ ಸಾಕಷ್ಟು ಅವಮಾನಗಳನ್ನ ಎದುರಿಸಿ ಶಾಸಕರಾಗಿ ಗೆದ್ದಿದ್ದಾರೆ. ಆದರೂ ಕೂಡ ಅವರ ಮಾತುಗಳಿದೆಯಲ್ಲ, ಕೆಲವೊಂದು ಸಮಯ ಅತಿರೇಕ ಅಂತನೂ ಕೂಡ ಅನ್ಸುತ್ತೆ. ಪ್ರದೀಪ್ ಈಶ್ವರ್ ಅವ್ರದ್ದು ಒಂದು ಪಾರ್ಟ್ ಇರಲಿ. ಈಗ ದಾವಣಗೆರೆ ಅಖಾಡ ಹೆಂಗಿದೆ? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಿಜೆಪಿಗೆ ಎಷ್ಟು ಪರ್ಸೆಂಟೇಜು, ಕಾಂಗ್ರೆಸ್ಗೆ ಎಷ್ಟು? ನೋಡಿ, ಸಾದಿಕ್ ಪೈಲ್ವಾನ್ ಅವರು ಕಣದಲ್ಲಿ ಇರೋವರೆಗೂ ಕೂಡ 50-50 ಇತ್ತು. ಆದರೆ ಸಾದಿಕ್ ಪೈಲ್ವಾನ್ ಅವರು ನಿನ್ನೆ ಕಣದಿಂದ ಹಿಂದೆ ಸರಿದಿದ್ದಾರೆ. ಹಾಗಾಗಿ 60-40 ಇದೆ ಅಂತಾನೆ ಹೇಳಬಹುದು. 60 ಸಮರ್ಥ್ಗಿದ್ರೆ ಗೆಲ್ಲುವ ಅವಕಾಶ, 40 ಬಿಜೆಪಿಯ ಅಭ್ಯರ್ಥಿಗಿದೆ, ಶ್ರೀನಿವಾಸ್ ಅವರಿಗಿದೆ, ಬಿಜೆಪಿಯ ಕ್ಯಾಂಡಿಡೇಟ್. ಇಲ್ಲಿ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದೆ? ಸಮರ್ಥ್ ಅವರಿಗೆ ಯಾವುದೇ ರೀತಿಯ ಮಾನದಂಡಗಳಿಲ್ಲ. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಅನ್ನೋದು ಒಂದು ಮಾನದಂಡ ಬಿಟ್ರೆ ಸಮರ್ಥ್ ಅವರು ಯಾವುದೇ ರೀತಿಯ ಮಾನದಂಡಗಳಿಲ್ಲ. ಆದರೆ ಬಿಜೆಪಿಯ ಅಭ್ಯರ್ಥಿ ಒಬ್ಬ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತ, ಒಬ್ಬ ಹಿಂದೂ ಕಾರ್ಯಕರ್ತ, ಸಾಕಷ್ಟು ವರ್ಷಗಳಿಂದ ಬಿಜೆಪಿಗೆ ನಿಷ್ಠಾವಂತರಾಗಿ ದುಡಿದಿದ್ದಾರೆ. ಆ ಭಾಗದ ಜನರಿಗೂ ಕೂಡ ಬಹಳಷ್ಟು ಚಿರಪರಿಚಿತ. ಅದರಲ್ಲೂ ಬಿಜೆಪಿಯಲ್ಲಿ ಕಾರ್ಯಕರ್ತರಿಗೆ ಬೆಲೆ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಒಂದು ರೀತಿಯಲ್ಲಿ ಕುಟುಂಬ ರಾಜಕಾರಣ ಅಂತ ನೋಡಲ್ಲ, ಕಾರ್ಯಕರ್ತರಿಗೆ ಬೆಲೆ ಕೊಡುವಂತಹ ಪಕ್ಷ ಬಿಜೆಪಿ. ಅದೇ ಕಾರಣಕ್ಕೆ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ಗೆ ಟಿಕೆಟ್ ಅನ್ನ ಕೊಟ್ಟಿರೋದು. ಕಾಂಗ್ರೆಸ್ನ ಮೈನಸ್ ಪಾಯಿಂಟ್ಗಳು ಕುಟುಂಬ ರಾಜಕಾರಣ ಏನು ವಂಶ ಪಾರಂಪರ್ಯವಾಗಿ ಇವರೇ ರಾಜಕೀಯ ಮಾಡಬೇಕಾ? ಕಾಂಗ್ರೆಸ್ ಅಲ್ಲಿ ಬೇರೆ ಕಾರ್ಯಕರ್ತರಿಲ್ವಾ? ಬೇರೆಯವರೆಲ್ಲರೂ ಕೂಡ ಪಕ್ಷವನ್ನ ಹೂವಿನ ಪಲ್ಲಕ್ಕಿಯಲ್ಲಿ ತಲೆ ಮೇಲೆ ಇಟ್ಕೊಂಡು ಮೆರೆಸುತ್ತಾರೆ. ಆದರೆ ಕಾಂಗ್ರೆಸ್ನವರು ಏನ್ ಮಾಡ್ತಾರೆ? ಕಾರ್ಯಕರ್ತರಿಗೆ ಏನೂ ಮಾಡಲ್ಲ, ಬರೀ ಇವ್ರ ಹಿಂದೆ ತಿರ್ಗದೇ ಬಂತು, ಇವ್ರ ಚಪ್ಪಲಿ ಸೌಸ್ಕೊಳ್ಳೋದೇ ಬಂತು. ಕುಟುಂಬ ರಾಜಕಾರಣ, ಮಗ ಆಯ್ತು, ಸೊಸೆ ಆಯ್ತು, ಈಗ ಮೊಮ್ಮಗನ ಸರದಿ. ಅದರ ಜೊತೆಗೆ ಗ್ಯಾರಂಟಿಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ಸು ಬೈ ಎಲೆಕ್ಷನ್ ಅನ್ನ ಕೂಡ ಎದುರಿಸ್ತಾ ಇದೆ. ಅದು ಬಾಗಲಕೋಟೆಯಲ್ಲಿ ಇರ್ಬೋದು, ದಾವಣಗೆರೆಯಲ್ಲಿ ಇರ್ಬೋದು. ಗ್ಯಾರಂಟಿಗಳಿಗೆ ಜನ ಮನ್ನಣೆಯನ್ನ ಕೊಡ್ತಾರಾ? ಅಥವಾ ಬಿಜೆಪಿಯ ತತ್ವ ಸಿದ್ಧಾಂತಗಳು ಈ ಗ್ಯಾರಂಟಿಯಿಂದ ಬೇಸತ್ತಿದ್ದಾರಾ? ಕುಟುಂಬ ರಾಜಕಾರಣದಿಂದ ಬೇಸತ್ತಿದ್ರೆ ಜನ ಈ ಬಾರಿ ದಾವಣಗೆರೆಯಲ್ಲಿ ಬಿಜೆಪಿಗೆ ಬೆಂಬಲವನ್ನ ಕೊಡ್ತಾರೆ. ಈಗ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದಿರೋದು ಸಮರ್ಥ್ ಅವರಿಗೆ ಪ್ಲಸ್ ಆದ್ರೂ ಕೂಡ ಅಲ್ಲಿ SDPI ಇದೆ. SDPI ಇಂದ ರಫೀಕ್ ಕೊಡ್ಲಿಪೇಟೆ ಅನ್ನೋರು ಕಣದಲ್ಲಿದ್ದಾರೆ. ಇನ್ನೊಂದಿಷ್ಟು ಜನ ಮುಸ್ಲಿಮರು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಅವರು ವೋಟ್ಗಳು ಅಲ್ಲಿ ನಿರ್ಣಾಯಕ ಅಲ್ದಲೇ ಇದ್ರೂ ಕೂಡ ಸಾದಿಕ್ ಪೈಲ್ವಾನ್ ಅವರ ಒಂದು ಹಿಂದೆ ಸರಿತಾ ಇದೆಯಲ್ಲ, ಇದು ಸಮರ್ಥ್ ಅವರಿಗೆ ದೊಡ್ಡ ಮಟ್ಟದ ಬಲ ಅಂತಾನೆ ಹೇಳಬಹುದು. ಆದರೂ
ಒಂದಷ್ಟು ನಿಷ್ಠಾವಂತ ಮುಸ್ಲಿಮರಿದ್ದಾರಲ್ಲ, ಅವ್ರ ಓಟ್ಗಳೇನಾದರೂ ಡಿವೈಡ್ ಆದರೆ, ಯಾಕಂದರೆ ಇವತ್ತು BJP ಹೋದ ಕಡೆಯಲ್ಲೆಲ್ಲ BJP ಅಭ್ಯರ್ಥಿ ಕ್ಯಾಂಪೇನ್ಗೆ ಹೋದಂತಹ ಸಂದರ್ಭದಲ್ಲೂ ಕೂಡ ಮುಸ್ಲಿಂ ಮತದಾರರು ಬಹಳ ಅದ್ದೂರಿ ಸ್ವಾಗತವನ್ನು ಮಾಡಿದ್ದಾರೆ, ಬಹಳ ಅದ್ದೂರಿಯಾಗಿ ಬರಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ರೋಸತ್ತಿದ್ದೀವಿ ಅಂತಲೂ ಹೇಳಿರೋದು ಇಲ್ಲಿ BJP ಅಭ್ಯರ್ಥಿಗೆ ಪ್ಲಸ್ ಆದರೂ ಕೂಡ ಆಗುತ್ತೆ. ಈ ಸಾದಿಕ್ ಪೈಲ್ವಾನ್ ಅವರ ಅಲ್ಲಿಯ ಮುಸ್ಲಿಮರೇ ಹೇಳ್ತಾ ಇರೋದು ಮೀರ್ ಸಾದಿಕ್ ಕೆಲಸ ಏನಿದೆ, ಇದರಿಂದ ನಾವು ಬೇಸತ್ತಿದ್ದೀವಿ, ಇದರಿಂದ ಏನಾದರೂ ಬೇಸತ್ತಿ BJP ಕಡೆಗೆ ವಾಲಿದ್ರೆ ಇದು BJP ಅಭ್ಯರ್ಥಿಗೆ ಪ್ಲಸ್ ಆಗುತ್ತೆ. ಒಟ್ಟಾರೆ ಇದು ದಾವಣಗೆರೆಯ ಸದ್ಯದ ಚಿತ್ರಣ. 60-40 ಇರೋದು ಚುನಾವಣೆಯ ಸಂದರ್ಭದಲ್ಲಿ ಉಲ್ಟಾ ಆಗಿ 40-60 ಆದರೂ ಕೂಡ ಆಗ್ಬೋದು. 60 BJPಗಾದ್ರೂ ಆಗ್ಬೋದು, 40 ಕಾಂಗ್ರೆಸ್ಗಾದ್ರೂ ಆಗ್ಬೋದು. ಒಟ್ಟಾರೆ ಎರಡೂ ಕ್ಷೇತ್ರ ಬಾಗಲಕೋಟೆ, ದಾವಣಗೆರೆ ಎರಡನ್ನೂ ಕೈವಶ ಮಾಡ್ಕೋಬೇಕು ಅಂತ ಕಾಂಗ್ರೆಸ್ ಒದ್ದಾಡ್ತಾ ಇದ್ರೆ, ಬೈ ಎಲೆಕ್ಷನ್ನಲ್ಲಿ 2ಕ್ಕೆ 2 ಕ್ಷೇತ್ರವನ್ನು ನಾವೇ ಹೊಡಿಬೇಕು ಅಂತ ಹೇಳಿ BJP ಕೂಡ ಸಾಕಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದೆ. ಯಾವ ರೀತಿ ವರ್ಕೌಟ್ ಆಗುತ್ತೆ, ಮತದಾರರು ಕೊನೆ ಕ್ಷಣದಲ್ಲಿ ಏನೆಲ್ಲ ಮ್ಯಾಜಿಕ್ ಆಗುತ್ತೆ ಕಾದ್ ನೋಡಬೇಕಾಗತ್ತೆ.